ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅದನ್ನ ಹೇಳ್ತಾರೆ ಅವರು. ಅಲ್ಲಿ ಬದುಕಬೇಕು, ಬದುಕಿ ಹೆಂಗೆ ಬದುಕಬೇಕು ನೀನು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ ನಮ್ಮ ಮನಸ್ಸಿನ ತೊಳೆದಾಟಕ್ಕೆ. ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ಅಲ್ವಾ. ಎಷ್ಟು ಸಾರಿ ನಾನು ಬರೀ ಅಲ್ಲಿವರೆಗೂ ಹೇಳ್ತೇನೆ, ಇಲ್ಲಿರೋರ್ಗೂ ಆಗುತ್ತೆ ಅಲ್ವಾ. ಎಲ್ಲಿದ್ರೇನು ಮನಸ್ಸಿನ ತೊಳೆದಾಟ ತಾನೇ ಇದು. ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು. ಏನು ಮಾಡಬೇಕು? ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು. ಎಂಥ ಪದ ಬಳಸ್ತಾರೆ. ಆ ಮಮತೆ ಅನ್ನೋದು ಇದೆಯಲ್ಲ, ಮಮತೆ, ಮಮ ಅಂತಂದರೆ ಸಂಸ್ಕೃತಿಯಿಂದ ಬಂದಿರೋದು. ಮಮ ಅಂದರೆ ನನ್ನದು ಅಂತ ಅಂದ್ಕೊಳ್ಳುವಂಥ ಭಾವ ಅದು ಮಮತೆ ಅಂದರೆ. ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು. ನಿನ್ನ ಆತ್ಮವನ್ನೇ ಅದು ನೀನಲ್ಲ ಅಂತ ಅನ್ಕೋಬೇಕು. ಹೆಂಗೆ ಸಾಧ್ಯ ಸಾರ್? ನನ್ನ ಮನಸ್ಸು ನನ್ನ ದೇಹ. ರಮಣ ಮಹರ್ಷಿಗಳ ಎಕ್ಸಾಂಪಲ್ ನೋಡ್ಬೇಕು ನಾವು. ಅವ್ರಿಗೆ ಆಪ್ರೇಷನ್ ಮಾಡಬೇಕಾಯ್ತಂತೆ, ಡಾಕ್ಟ್ರ್ ಅಂತ ಅನಸ್ತೇಷಿಯಾ ಕೊಡಬೇಕು ಅಂತ. ಇವ್ರಂತ ಅನಸ್ತೇಷಿಯಾ ಏನಕ್ಕೆ ಬೇಡ, ಅಲ್ಲ ಆಪ್ರೇಟ್ ಮಾಡ್ಬೇಕು ಅಂತ. ದೇಹಕ್ಕೆ ತಾನಾಗಿರೋದು ನನಗಲ್ವಲ್ಲ ಅಂತಂದ್ರೆ ಡಾಕ್ಟ್ರಿಗೆ 2 ನಿಮಿಷ ಅನಸ್ತೇಷಿಯಾ ಕೊಟ್ಟಂಗೆ ಹೋಯ್ತು ನಾವು. ಅಂದರೆ ತಾನು ಆತ್ಮಸ್ವರೂಪದಲ್ಲಿ ತನ್ನ ದೇಹ ಬೇರೆ, ಅದರಿಂದ ಹೊರತಾಗಿ ನಾನು ಇದೀನಿ ಅಂತ ನೋಡೋ ಲೆವೆಲಲ್ಲಿ ಅವ್ರು ಇದ್ರಲ್ಲ ಮಾರಾಯ. ಅದು ಹುಡುಗಾಟ ಅಲ್ಲ, ಅದು ಬಹಳ ದೊಡ್ಡ ಸಾಧನೆ. ಅದು ನಿರ್ಮತಿಸು ನಿನ್ನಾತ್ಮವನ್ನೇ ಮಮತೆ ಬಿಟ್ಟು. ನಿನ್ನ ಆತ್ಮವು ನೀನೇ ಕೂತ್ಕೊಂಡು ನೋಡ್ಬೇಕಲ್ಲ, ನೀನು ಅದ್ರ ಹೊರಗೆ ನಿಂತು ಹಿಂಗೆ ಮುಖ ಮಾಡಿ ನೋಡ್ಬೇಕಲ್ಲ ಅಭಿಮುಖವಾಗೋದನ್ನು. ಆ ಮಮತೆ ಬಿಟ್ಟಾಗದು ಸಾಧ್ಯ. ನನ್ನದು ನಾನು ಅನ್ನೋದು ಬಿಟ್ಟಾಗ ನನ್ನ ಪೂರ್ಣ ಸ್ವರೂಪದ ಅರಿವು ನನಗಾಗುತ್ತೆ. ನೆಕ್ಸ್ಟ್ ಲೈನ್ ತುಂಬ ಚೆನ್ನಾಗಿ ಬರೀತಾರೆ. ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ. ನಿರ್ಮಮದ ಅದೇ ಸದ್ವಿವೇಕ, ಅದು ವಿವೇಕ, ಅದು ಪ್ರಚೋದನೆ, ಬೋಧಪೂರ್ವಕವಾದಂಥ ಬೋಧಪ್ರದವಾದಂಥದ್ದು. ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ ನೆಮ್ಮಲಿನ್ನೆನ್ನಿಹುದು ಮಂಕುತಿಮ್ಮ. ಆ ನಿರ್ಮಮತೆ ಬಿಟ್ಟಾಗ ಬರುವಂಥ ಸದ್ವಿವೇಕ, ಅದನ್ನು ಬಿಟ್ಟು ಇನ್ಯಾವ ದೀಪನ ನಂಬುತ್ತೀಯ ನೀನು ಅಂತ ಕೇಳ್ತಾರೆ. ಅದನ್ನು ದೀಪಕ್ಕೆ ಹೋಲಿಸ್ತಾರೆ. ಯಾಕಂದರೆ ಅದು ಬೋಧನೆ ಅಲ್ವಾ. ಅದ್ಭುತವಾದ ಹೋಲಿಕೆ ಡಿ ವಿ ಜಿ ಅವ್ರದ್ದು. ಒಂದು ಗಮನಿಸಿ, ಪ್ರತಿಯೊಂದು ಕಗ್ಗದಲ್ಲೂ ಆ ಕಡೇ ಲೈನ್ ಇದೆಯಲ್ಲ, ಅದೊಂದು ಫೈನಲ್ ಒಂದು ಇಂಪ್ಯಾಕ್ಟ್ ಕೊಡ್ತೀವಿ. ಇಡೀ ಮೂವಿ ನೋಡಿ, ಒಂದು ಥ್ರಿಲ್ಲರ್ ಮೂವಿ ನೋಡಿ, ಕಡೆಯಲ್ಲಿ 10 ನಿಮಿಷ ಅವ್ನು ರಿವೀಲ್ ಮಾಡ್ತಾನಲ್ಲ, ನಾನು ಫಸ್ಟ್ ಸೀನಿಂದ ಹೆಂಗೆ ಹುಡುಕೊಂಬಂದೆ ನೋಡು ಅಂತ ರಿವೀಲ್. ನಮಗೆ ಅವಾಗ ಸಂತೋಷ ಆಗ್ತೀವಿ. ಅಲ್ಲಿ ಅಬ್ಸರ್ವ್ ಮಾಡಿದ್ದು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ದು. ಹೆಂಗೆ ಮನಸ್ಸು ಆ ಥ್ರಿಲ್ಲಿಂಗಿಗೆ ನಾವು ಮನಸ್ಸು ಹೋಲ್ತೀವೋ, ಅಬ್ಬಾ ಏನು ಚೆನ್ನಾಗಿ ಕಂಡಿಡಿದ ಗುರು ಅಂತ. ಡಿ ವಿ ಜಿ ಅವ್ರು 4 ಸಾಲಲ್ಲಿ ಆ 4ನೇ ಸಲ ಒಂದು ಪಂಚ್ ಕೊಡ್ತಾರೆ. ಅದನ್ನು ಖಂಡಿತ ಗಮನಿಸಿ. ಇದನ್ನೇ ಅಲ್ವೇ ನಮಗೆ ಮೈಸೂರು ಮಲ್ಲಿಗೆ ಕವಿ KS ನರಸಿಂಹಸ್ವಾಮಿ ಅವರು ಹೇಳಿದ್ದು, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು, ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು, ದೀಪವು ನಿನ್ನದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು. ನೋಡಿ ಕವಿಗಳ ಸಾಮ್ಯತೆ ನೋಡಿ, ದೊಡ್ಡವರ ದೊಡ್ಡತನ ನೋಡಿ. ನಿತ್ಯ ಸತ್ವ ಒಂದೇ ಆದ್ರಿಂದ ಎಲ್ಲರೂ ಅವ್ರವ್ರದೇ ರೀತಿಯಲ್ಲಿ ಅದನ್ನು ಕಂಪೇರ್ ಮಾಡಿ ಹೇಳ್ತಾರೆ. ಓಕೆ, ಈಗ ಹೌದು ಸರ್, ನಮ್ಮ ಧರ್ಮ ಸಂಕಟವನ್ನೇನೋ 2 ಕಗ್ಗದಲ್ಲಿ ಅಡ್ರೆಸ್ ಮಾಡಿದ್ರಿ. ಸುಮ್ಮನೆ ಸಂಕಟ ಇದೆ ಅಂತ ಹೇಳ್ಬಿಟ್ರಾಗಲ್ಲ, ಸೊಲ್ಯೂಷನ್ ಕೊಡ್ಬೇಕು ತಾನೆ ನಾವು ಅಲ್ವಾ. ಇದು ವಸ್ತುಸ್ಥಿತಿನ ಹೇಳಿದ್ರು ಡಿ ವಿ ಜಿ ಅವ್ರು ನಮಗೆ. ಅದಕ್ಕೆ ಹೇಳ್ತಾರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಧಿಯೋ ಯೋ ನಃ ಪ್ರಚೋದಯಾತ್